ಅಧ್ಯಾಯ 2 ಶ್ಲೋಕ 7. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಪೃಚ್ಛಾಮಿ ತ್ವಾಂ. ಪೃಚ್ಛಾಮಿ 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 ತ್ವಾಂ ಧರ್ಮ ಸಮ್ಮೂಢಚೇತಾಃ. ಧರ್ಮ ಸಮ್ಮೂಢಚೇತಾಃ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಯಚ್ಛ್ರೇಯಃ ಸ್ಯಾನ್ ನಿಶ್ಚಿತಂ ಅಂತಿದೆ. ವಿಸರ್ಗ ಆದ ನಂತರ ಸಾಕ್ಷರ ಬರೋದ್ರಿಂದ ಸಾಕ್ಷರವನ್ನು ಸ್ಟ್ರೆಸ್ ಮಾಡ್ತೀವಿ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಬ್ರೂಹಿ ತನ್ಮೇ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೇಹಂ. ಶಿಷ್ಯಸ್ತೇಹಂ. ಶಿಷ್ಯಸ್ತೇಹಂ ಶಾಧಿಮಾಂ. ಶಾಧಿಮಾಂ ತ್ವಾಂ ಪ್ರಪನ್ನಂ. ತ್ವಾಂ ಪ್ರಪನ್ನಂ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಹೇಳಿಕೊಡುವುದನ್ನು ಅನುಸರಿಸಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅರ್ಜುನನು ತಾನು ಅಸಹಾಯಕ ಬಲಹೀನ ಅಂತ ತಿಳಿದು ಯಾವ ನಿರ್ಧಾರಕ್ಕೂ ಬರಲಾಗದೆ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ. ನನ್ನ ಹೃದಯವು ದಯೆಯಿಂದ ತುಂಬಿ ಬಂದಿದೆ. ನನ್ನ ಮನಸ್ಸು ಕರ್ತವ್ಯದ ವಿಷಯವಾಗಿ ಗೊಂದಲಕ್ಕೀಡಾಗಿದೆ. ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಯಾವುದು ನನಗೆ ಒಳ್ಳೆಯದೋ ಅದನ್ನು ನಿಶ್ಚಯಿಸಿ ಹೇಳು. ನಾನು ನಿನ್ನ ಶಿಷ್ಯ. ನಿನ್ನಲ್ಲಿ ಶರಣಾಗತನಾಗಿ ಬಂದಿರುವ ನನಗೆ ತಿಳುವಳಿಕೆ ನೀಡು. ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ. ಮಾನಸಿಕವಾದ ವಿಷಾದದಿಂದ ಹೃದಯದಲ್ಲಿ ಅನುಭವಿಸುತ್ತಿರುವುದನ್ನ ಅವನು ತನ್ನ ಮಾತುಗಳಲ್ಲೇ ಈಗ ಹೇಳ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ. ನನ್ನ ಜನ್ಮಸಿದ್ಧ ಸ್ವಭಾವವು ಹೃದಯ ದೌರ್ಬಲ್ಯದಿಂದಾಗಿ ಸೋತು ಹೋಗಿದೆ. ಅರ್ಜುನನಿಗೆ ಈಗ ಅನ್ನಿಸ್ತಿದೆ, ಈ ಕನಿಕರವೆಂಬ ಸುಳಿ ಮನಸ್ಸನ್ನೆಲ್ಲ ಕಲುಕ್ತಿದೆ ಅಂತ. ಅದು ಒಂದು ಒಳ್ಳೆಯ ಸ್ವಭಾವ ಅಂತ ಮುಂಚೆ ತಿಳಿದಿದ್ದ. ಆದರೆ ಅದು ಮನಸ್ಸನ್ನ ಕದಡಿದಾಗ, ಅದರಿಂದ ತಿಳುವಳಿಕೆಯನ್ನೆಲ್ಲ ಕಳೆದುಕೊಂಡಾಗ, ಅದರಿಂದ ಬರೀ ವ್ಯಥೆ ಆದಾಗ
ಅದೊಂದು ಜಾಡ್ಯವಾಗಿರಬೇಕು ಅನ್ನೋದು ಅರಿವಾಗುತ್ತೆ. ನಮ್ಮ ದೌರ್ಬಲ್ಯದಿಂದ ಪಾರಾಗಬೇಕಾದ್ರೆ ಅದು ದೌರ್ಬಲ್ಯ ಅಂತ ಮೊದಲು ನಮಗೆ ಅರ್ಥವಾಗಬೇಕು. ಆಗಲೇ ಅದರಿಂದ ಪಾರಾಗೋದಿಕ್ಕೆ ನಾವು ಯತ್ನಿಸ್ತೇವೆ. ಯಾವಾಗ ದೋಷ ಅಂತ ಗೊತ್ತಾಗೋದಿಲ್ಲವೋ ಅಲ್ಲಿ ತನಕ ಅದೇನೋ ಒಂದು ಎಲ್ಲರೆದುರಿಗೆ ತೋರಿಸ್ಕೊಂಡು ಹೆಮ್ಮೆ ಪಡುವ ವಿಷಯ ಅಂತ ಭಾವಿಸ್ತೇವೆ. ಯಾವುದಕ್ಕೆ ನಾಚಬೇಕೋ ಅದಕ್ಕೆ ಹೆಮ್ಮೆ ಪಡ್ತೇವೆ. ಅರ್ಜುನನಿಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ, ಕೌರವರ ಮೇಲೆ ತನಗೆ ಇರುವ ಕರುಣೆ ಅಜ್ಞಾನಜನ್ಯವಾಗಿದೆ ಅಂತ. ತನ್ನ ನೈಜ ತಿಳುವಳಿಕೆ ಕಿಲುಬು ಕಟ್ಟಿದಂತಾಗಿದೆ ಅನ್ನೋದು. ಹೇಗೆ ಒಂದು ಕೊಳೆಯ ಕನ್ನಡಿ ಚೆನ್ನಾಗಿ ಪ್ರತಿಬಿಂಬಿಸಲಾರದೋ ಹಾಗೆ ಆಗಿದೆ ಅರ್ಜುನನ ಮನಸ್ಸು. ಪರಿಸ್ಥಿತಿನ ಸರಿಯಾಗಿ ತಿಳಿದುಕೊಳ್ಳಲಾರದವನಾಗಿದ್ದಾನೆ ಅರ್ಜುನ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಪೃಚ್ಛಾಮಿ ಅಂದ್ರೆ ಕೇಳುತ್ತಿದ್ದೇನೆ, ತ್ವಾಂ ಅಂದ್ರೆ ನಿನ್ನನ್ನು ಕೇಳುತ್ತಿದ್ದೇನೆ. ಧರ್ಮ ಸಮ್ಮೂಢ ಚೇತಾಹ, ನನ್ನ ಧರ್ಮವೇನೆಂಬುದೇ ತಿಳಿಯದಾಗಿದೆ. ಆ ಗಳಿಗೆಯಲ್ಲಿ ಆತನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದೇ ತಿಳಿಯದೇ ಹೋಯಿತು. ತನ್ನ ಚಿತ್ತವು ಗೊಂದಲದ ಮೋಡದೊಳಗೆ ಅಡಗಿ ಹೋಗಿದೆ ಅಂತ ಅರ್ಜುನ ಒಪ್ಕೊಳ್ತಾನೆ. ಕದನ ಮಾಡಿ ಶತ್ರುಗಳನ್ನ ಗೆಲ್ಲಬೇಕೇ ಅಥವಾ ಬೇಡವೇ ಅನ್ನೋ ಸಮಸ್ಯೆಗೆ ಅವನ ಚಿತ್ತದಿಂದ ಉತ್ತರ ಸಿಗಲಿಲ್ಲ. ವಸ್ತುವಿನ ಧರ್ಮವು ಅದರ ಅಸ್ತಿತ್ವಕ್ಕೆ ಕಾರಣವಾದುದು. ತನ್ನ ಸ್ವಭಾವವನ್ನ ಪ್ರಾಮಾಣಿಕವಾಗಿ ಉಳಿಸಿಕೊಳ್ಳದೆ ಯಾವುದೇ ವಸ್ತುವಿಗೆ ಇರಲಾಗೋದಿಲ್ಲ. ಮತ್ತು ಯಾವುದು ವಸ್ತುವನ್ನ ಅದಿರುವಂತೆಯೇ ಮಾಡುತ್ತದೆಯೋ ಅದನ್ನ ಅದರ ಧರ್ಮ ಅಂತ ಕರೀತಾರೆ. ಯಚ್ಛ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಯತ್ ಅಂದ್ರೆ ಯಾವುದು, ಶ್ರೇಯ ಸರ್ವಶ್ರೇಯಸ್ಕರವು, ಸ್ಯಾತ್ ಅಂದ್ರೆ ಆಗಬಹುದು, ನಿಶ್ಚಿತಂ ನಿಶ್ಚಯವಾಗಿ, ಬ್ರೂಹಿ ಹೇಳು, ನನಗೆ ಯಾವುದು ಶ್ರೇಯಸ್ಸೆಂಬುದನ್ನ ನಿಶ್ಚಿತವಾಗಿ ಹೇಳು. ಜೀವನದಲ್ಲಿ ಶ್ರೇಯಸ್ಸು ಬೇರೆ, ಪ್ರೇಯಸ್ಸು ಬೇರೆ. ಶ್ರೇಯಸ್ಸು ಮೊದಲು ಮಾಡೋದಿಕ್ಕೆ ಅಪ್ರಿಯವಾಗಿರುತ್ತೆ, ಅರುಚಿಯಾಗಿರುತ್ತೆ, ನೀರಸವಾಗಿ ಕಾಣುತ್ತೆ. ಆದರೆ ಅನಂತರ ಅದೇ ನಮ್ಮನ್ನ ಪೂರ್ಣತೆಯೆಡೆಗೆ ಒಯ್ಯುವುದು. ಪ್ರೇಯಸ್ಸು ಮೊದಲು ಬಹಳ ಪ್ರಿಯವಾಗಿರುತ್ತೆ, ಆದರೆ ಕ್ರಮೇಣ ನಮ್ಮನ್ನ ವಿಷಯ ಪ್ರಪಂಚದ ಗೋಜಿಗೆ ಸಿಕ್ಕಿಸುತ್ತೆ. ಎಕ್ಸಾಂಪಲ್, ಪೇಷಂಟು ಡಾಕ್ಟರ್ಗೆ ನನಗೆ ರುಚಿಕರವಾದ ಔಷಧಿಯನ್ನು ಕೊಡಿ ಅಂತ ಕೇಳಿದೆ, ಯಾವುದರಿಂದ ತಾನು ಕಾಯಿಲೆಯಿಂದ ಪಾರಾಗಬಹುದು ಅಂತಹ ಔಷಧಿಯನ್ನು ಕೊಡಿ ಅಂತ ಕೇಳ್ತಾನೆ. ಔಷಧ ಮತ್ತು ಪಥ್ಯವನ್ನು ನಿರ್ಣಯಿಸೋದಿಕ್ಕೆ ವೈದ್ಯನಿಗೆ ಅವಕಾಶವನ್ನ ಕೊಡ್ತಾನೆ. ಅದರಂತೆ ಅರ್ಜುನ ತನಗೆ ಯಾವುದು ಶ್ರೇಯಸ್ಕರ ಎಂಬುದು ತನಗಿಂತ ಹೆಚ್ಚಾಗಿ ಶ್ರೀಕೃಷ್ಣನಿಗೆ ಗೊತ್ತಿದೆ ಅಂತ ನಂಬುತ್ತಾನೆ. ಜೀವನದ ಹೋರಾಟದಲ್ಲಿ ಅನೇಕ ಕಷ್ಟಗಳು ಬರುತ್ತೆ, ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅವುಗಳಿಂದ ಓಡಿ ಹೋಗೋದಿಕ್ಕೆ ಆಗೋದಿಲ್ಲ, ಅವುಗಳನ್ನು ಎದುರಿಸಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಇಡೀ ಮಾನವ ಸಮುದಾಯಕ್ಕೆ ಕೊಡುವ ಸಂದೇಶ, ನಿಮ್ಮನ್ನು ನೀವು ಬೆಳೆಸಿಕೊಳ್ಳೋದು ಹೇಗೆ, ಆತ್ಮವಿಶ್ವಾಸವನ್ನ ಗಳಿಸಿಕೊಳ್ಳೋದು ಹೇಗೆ, ಕಷ್ಟಗಳನ್ನ ಅಡೆತಡೆಗಳನ್ನ ಎದುರಿಸಿ ನಿಲ್ಲುವುದು ಹೇಗೆ ಅಂತ. ಸವಾಲುಗಳನ್ನ ಎದುರಿಸುವಾಗ ಈಗಿರುವ ಕೇಡನ್ನ ಇನ್ನಷ್ಟು ಹೆಚ್ಚಿಸಬೇಡಿ, ಈಗಿರುವುದಕ್ಕಿಂತ ಪ್ರಪಂಚವು ಇನ್ನೂ ಸ್ವಲ್ಪ ಉತ್ತಮವಾಗುವ ರೀತಿಯಲ್ಲಿ ಅದನ್ನ ಮಾಡಿ. ಇರುವ ಕೇಡಿನ ವಿರುದ್ಧ ಸೆಣಸಿ ನಿಲ್ಲದಿದ್ರೆ ಕೇಡು ಬೆಳೆಯಬಹುದು. ನೀವು ಹಾಗೆ ಮಾಡದಿದ್ರೆ ನಿಮಗೆ ನಿಮ್ಮ ಅಭಿವೃದ್ಧಿಯನ್ನಾಗಲಿ ಇಡೀ ಸಮಾಜದ ಅಭಿವೃದ್ಧಿಯನ್ನಾಗಲಿ ಸಾಧಿಸೋದಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು. ಇದಕ್ಕೆ ಶ್ರೀರಾಮಕೃಷ್ಣರು ಒಂದು ಕಥೆಯೊಂದನ್ನ ಉದಾಹರಿಸ್ತಾರೆ. ಅರಣ್ಯವೊಂದರಲ್ಲಿ ಒಂದು ವಿಷಸರ್ಪ ಇತ್ತು. ಅದು ಇರುವ ಜಾಗದ ಬಳಿಲೇ ಮಕ್ಕಳು ಆಟ ಆಡೋದಕ್ಕೆ ಬರುತ್ತಿದ್ರಾದ್ರೂ ಸರ್ಪದ ಬಗ್ಗೆ ಅವರಿಗೆ ಬಹಳ ಭಯ ಇತ್ತು. ಒಂದು ದಿನ ಸಾಧು ಒಬ್ಬ ಆ ಮಾರ್ಗವಾಗಿ ಬರ್ತಾನೆ. ಸರ್ಪವಿರುವ ಜಾಗದ ಬಳಿಗೆ ಹೋಗ್ತಾನೆ. ಆ ಕಡೆ ಹೋಗ್ಬೇಡಿ ಸ್ವಾಮಿ, ಅಲ್ಲೊಂದು ವಿಷ ಸರ್ಪ ಇದೆ ಅಂತಾನೆ ಹುಡುಗ. ನನಗೇನು ಅದರ ಭಯವಿಲ್ಲ ಅಂತ ಸಾಧು ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ಸರ್ಪ ಕೋಪದಿಂದ ಆಕ್ರಮಣ ಮಾಡುವಂತೆ ಅವನ ಬಳಿಗೆ ಬರುತ್ತೆ. ಆದರೆ ಅವನು ಮಂತ್ರವೊಂದನ್ನ ಉಚ್ಚರಿಸಿದಾಗ ಅವನ ಮುಂದೆ ಸರ್ಪವು ಸಾಧುವಾಯಿತು. ಅನಂತರ ಸಾಧುವು ಸರ್ಪವನ್ನ ಕುರಿತು ಹೇಳ್ತಾನೆ,
ನೀನೇಕೆ ಜನರನ್ನ ಘಾಸಿಗೊಳಿಸುವೆ? ಜನರನ್ನ ಹಿಂಸಿಸುವುದು ತರವಲ್ಲ. ಅಹಿಂಸೆಯಿಂದ ನಿನಗಾಗಿ ನೀನು ಬದುಕು. ಇತರರನ್ನು ಅವರಷ್ಟಕ್ಕೆ ಅವರು ಬದುಕಲು ಬಿಡು. ಇನ್ನು ಮುಂದೆ ಯಾರಿಗೂ ಹಾನಿ ಮಾಡಬೇಡ. ನಿನಗೆ ನಾನು ಒಂದು ಮಂತ್ರವನ್ನ ಉಪದೇಶಿಸುವೆ. ಅದನ್ನ ಮರೆಯದೆ ಜಪಿಸ್ತಾ ಇರು. ಈ ಜನ್ಮದಲ್ಲಿಯೇ ನೀನು ಮಹತ್ತರವಾದುದನ್ನ ಸಾಧಿಸುವೆ. ನಾನು ಮತ್ತೆ ನಿನ್ನನ್ನು ನೋಡಲು ಬರುತ್ತೇನೆ ಅಂತ ಹೇಳ್ಬಿಟ್ಟು ಸಾಧು ಹೊರಟು ಹೋಗ್ತಾನೆ. ಆ ದಿನದಿಂದಲೇ ಅದು ತುಂಬಾ ಶಾಂತವಾದ, ಆಕ್ರಮಣಕಾರಿಯಲ್ಲದ ಸರ್ಪವಾಗಿ ಬದಲಾಯಿಸುತ್ತೆ. ದೂರದಿಂದ ನಿತ್ಯ ನೋಡ್ತಿದ್ದ ಮಕ್ಕಳು ಅದು ಬದಲಾಗ್ತಾ ಇರೋದನ್ನ ಗಮನಿಸ್ತಾರೆ. ಹತ್ತಿರ ಹೋಗ್ತಾರೆ. ಸರ್ಪ ಪ್ರತಿಕ್ರಿಯೆಯನ್ನೇ ತೋರಿಸೋದಿಲ್ಲ. ಈ ಬದಲಾವಣೆ ಹೇಗಾಯ್ತು ಅಂತ ತಿಳಿಯದಿದ್ರು ಈಗ ಸರ್ಪವು ಅಪಾಯಕಾರಿ ಅಲ್ಲ ಅಂತ ಅದರೊಂದಿಗೆ ಆಟವಾಡಬಹುದು ಅಂತ ಅವರಿಗೆ ತೋರುತ್ತೆ. ಹೀಗೆ ಕಾಲ ಕಳೆದಂತೆ ಒಂದು ದಿನ ಹುಡುಗರು ಸರ್ಪದ ಬಳಿಗೆ ಬಂದು ಅದರ ಬಾಲ ಹಿಡಿದು ಗಾಳಿಲಿ ಗಿರಗಿರನೆ ತಿರುಗಿಸಿ ನೆಲದ ಮೇಲೆ ಬಡಿತಾರೆ. ಅರ್ಧ ಸತ್ತಂತಾಗಿ ಮೂರ್ಛಿತವಾದ ಸರ್ಪ ಹಾಗೆಯೇ ಮಲಗಿತ್ತು. ರಾತ್ರಿ ಮೂರ್ಛೆಯಿಂದ ಎದ್ದ ಮೇಲೆ ಅದು ಹೇಗೋ ತೆವಳಿಕೊಂಡು ತನ್ನ ಬಿಲವನ್ನ ಸೇರ್ಕೊಳ್ತು. ಕಾಲಕ್ರಮೇಣ ಅದು ಕೇವಲ ಎಲುಬು ಚರ್ಮ ಎಂಬಂತೆ ಆಯಿತು. ಕೆಲವು ದಿನಗಳ ನಂತರ ಸಾಧು ಹಿಂದಿರುಗಿ ಬರ್ತಾನೆ. ಹುಡುಗರು ಎಲ್ಲ ಸರ್ಪವು ಇನ್ನಿಲ್ಲ, ಅಲ್ಲಿಗೆ ಹೋಗುವ ಅವಶ್ಯಕತೆನೇ ಇಲ್ಲ ಅಂತ ತಡೀತಾರೆ. ಅದಕ್ಕೆ ಸಾಧು, ಸಾಧ್ಯವೇ ಇಲ್ಲ, ನಾನು ಅದಕ್ಕೆ ಮಂತ್ರದೀಕ್ಷೆ ಕೊಟ್ಟಿದ್ದೀನಿ, ಜೀವಿತೋದ್ದೇಶವನ್ನ ಸಾಧಿಸುವವರೆಗೆ ಸರ್ಪವು ಸಾಯಲಾರದು ಅಂತ ಹೇಳ್ಬಿಟ್ಟು ಅದರ ಬಿಲದ ಬಳಿಗೆ ಹೋಗಿ ಅದಕ್ಕೆ ತಾನು ಕೊಟ್ಟಿದ್ದ ಹೆಸರಿನಿಂದ ಅದನ್ನ ಕರೀತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಸರ್ಪ ತುಂಬಾ ಕಷ್ಟದಿಂದ ತೆವಳುಕೊಂಡು ಬಿಲದಿಂದ ಹೊರಕ್ಕೆ ಬಂದು ಗುರುವಿಗೆ ನಮಸ್ಕರಿಸುತ್ತೆ. ಗುರು ಕೇಳ್ತಾನೆ, ಏನಾಯ್ತು ನಿನಗೆ? ಕೇವಲ ಎಲುಬು ಚರ್ಮವಾಗಿ ಬಿಟ್ಟಿದೆಯಲ್ಲ ಅಂತ. ಸರ್ಪ ಹೇಳುತ್ತೆ, ಯಾರಿಗೂ ಹಿಂಸೆ ಮಾಡದಿರು ಅಂತ ಉಪದೇಶಿಸಿದ್ರಲ್ವಾ, ಬಹುಶಃ ಅದರಿಂದ ಇರಬಹುದು. ನಾನು ಹಿಂಸೆ ಆಗ್ಬಾರ್ದು ಅಂತ ಹುಳು ಹುಪ್ಪಟೆಯನ್ನಾಗ್ಲಿ ಇನ್ಯಾವ ಜೀವಂತ ಪ್ರಾಣಿಯನ್ನಾಗ್ಲಿ ಈಗ ತಿಂದಿಲ್ಲ. ಕೇವಲ ಉದುರಿದ ಒಣ ಎಲೆಗಳನ್ನ ಭಕ್ಷಿಸಿಕೊಂಡಿದ್ದೇನೆ ಅಂತ ಸರ್ಪ ಉತ್ತರಿಸುತ್ತೆ. ಮನಸ್ಸಿನ ಸಾತ್ವಿಕ ಸ್ವಭಾವದಿಂದಾಗಿ ಹುಡುಗರು ತನ್ನನ್ನ ಹಿಂಸಿಸಿದ್ದನ್ನು ಅದು ಮರ್ತೇ ಹೋಗಿರುತ್ತೆ. ಆ ಘಟನೆಯೇ ನೆನಪಾಗದಷ್ಟು ಒಳ್ಳೆಯತನ ಅದಕ್ಕೆ ಸಿದ್ಧಿಸಿತ್ತು. ಸರ್ಪ ಹೀಗೆಂದಾಗ ಸಾಧುವು ಹೇಳ್ತಾನೆ, ಎಂತಹ ಮೂರ್ಖ ನೀನು, ಚೆನ್ನಾಗಿ ನೆನಪು ಮಾಡ್ಕೋ, ಕೇವಲ ಒಣಗಿದ ಎಲೆ ತಿಂದಿದ್ರಿಂದ ಹೀಗಾಗಿರಲಾರದು, ಇನ್ನೇನೋ ಸಂಭವಿಸಿರಬೇಕು ಅಂತ ಹೇಳ್ತಾನೆ. ಆಗ ಸರ್ಪ ಹೇಳತ್ತೆ, ಹೌದು ನೆನಪಾಯ್ತು. ಒಂದ್ ದಿನ ಇಲ್ಲಿ ಆಟ ಆಡ್ತಿದ್ದ ಬಾಲಕರು ಶಾಂತವಾಗಿದ್ದ ನನ್ನನ್ನ ಕಂಡು ಹತ್ರ ಬಂದ್ರು. ಅದೇನೋ ತುಂಬಾ ಧೈರ್ಯ ಬಂತು ಅಂತ ಕಾಣುತ್ತೆ. ನನ್ನನ್ನ ಬಾಲದಿಂದೆತ್ತಿ ಗಾಳಿಯಲ್ಲಿ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಬಡಿದ್ರು. ರಕ್ತ ಕಾರಿದ ನಾನು ಕೊನೆಗೊಮ್ಮೆ ಹೇಗೋ ಮಾಡಿ ಬಿಲವನ್ನ ಸೇರ್ಕೊಂಡೆ. ನನ್ನ ಸ್ಥಿತಿಗೆ ಅದೇ ಕಾರಣವಿರಬಹುದೇನೋ. ಹಿಂಸೆ ಮಾಡಬೇಡವೆಂದು ನೀವು ಹೇಳಿದ್ರಿ, ಆದ್ರಿಂದಲೇ ನಾನು ಯಾರಿಗೂ ಹಾನಿಯನ್ನ ಉಂಟು ಮಾಡಲಿಲ್ಲ. ಹೀಗೆ ಈ ಜೀರ್ಣ ಸ್ಥಿತಿಗೆ ಬಂದಿದ್ರು ಅದರಿಂದ ನನಗೇನು ಬೇಸರ ಇಲ್ಲ ಅಂತ ಹೇಳ್ತು. ಅದಕ್ಕೆ ಸಾಧು, ಎಂತಹ ಮೂರ್ಖ ನೀನು, ಯಾರನ್ನೂ ಕಚ್ಚಬೇಡ, ಯಾರಿಗೂ ತೊಂದರೆ ಮಾಡಬೇಡ ಅಂತ ನಾನು ಹೇಳಿದ್ದೆ ನಿಜ. ಆದ್ರೆ ನೀನು ಅವರಿಗೆ ಬುಸ್ ಅಂತ ಹೆದರಿಸಬಹುದಾಗಿತ್ತು, ಆಗ ಅವರು ಓಡ್ ಹೋಗ್ತಿದ್ರು. ಬುಸ್ಸೆನ್ನಲ್ಲೂ ಕಲಿ, ಇಲ್ಲದಿದ್ದರೆ ಅವರು ನಿನ್ನನ್ನ ನಾಶಗೊಳಿಸುವರು ಅಂತ ಹೇಳ್ತಾರೆ. ಈ ಬಗೆಯ ಧೋರಣೆಯೊಂದಿಗೆ ನೀನು ಈ ಪ್ರಪಂಚದಲ್ಲಿ ಬದುಕಿರಲಾರೆ. ಖಂಡಿತ ಇನ್ನೊಬ್ಬರಲ್ಲಿ ವಿಷ ಊರಬೇಡ, ಆದರೆ ಬೇರೆಯವರ ದೃಷ್ಟಿಯಲ್ಲಿ ಕರುಣಾಜನಕವಾಗಿ ಪರಿಣಮಿಸಿ ನಿನ್ನ ಬದುಕನ್ನೇ ನೀನು ಹಾಳು ಮಾಡಿಕೊಳ್ಬೇಡ. ಈ ಕತೆ ಹೇಳಿದ ನಂತರ ಶ್ರೀರಾಮಕೃಷ್ಣರು ಹೇಳ್ತಾರೆ, ಬುಸ್ಸೆನ್ನಿ ಆದರೆ ಕಚ್ಚಬೇಡಿ ಅಂತ. ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವ ಸಾಮರ್ಥ್ಯ ನಿಮಗಿದೆ. ಆದರೆ ಲೋಕದಲ್ಲಿರುವ ಕೇಡನ್ನ ಅದನ್ನು ವಿರೋಧಿಸದೇ ಇರುವ ಮೂಲಕ ಮತ್ತಷ್ಟು ಹೆಚ್ಚಿಸಬೇಡಿ. ಕೇಡನ್ನ ಹೆಚ್ಚಾಗೋದಿಕ್ಕೆ ಬಿಡಬೇಡಿ, ಆದರೆ ಅದನ್ನ ತಗ್ಗಿಸೋದಿಕ್ಕೆ ಯತ್ನಿಸಿ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶಿಷ್ಯಸ್ತೇಹಂ, ಶಿಷ್ಯ ಅಂದ್ರೆ ಶಿಷ್ಯನು, ತೇ ನಿನ್ನ, ಅಹಂ ಅಂದ್ರೆ ನಾನು,
ನಾನು ನಿನ್ನ ಶಿಷ್ಯ. ಶಾಧಿಮಾಂ ತ್ವಾಂ ಪ್ರಪನ್ನಂ. ತ್ವಾಂ ನಿನಗೆ, ಪ್ರಪನ್ನಂ ಶರಣಾಗತನಾದ, ಮಾಂ ನನಗೆ, ಶಾಧಿ ಅಂದ್ರೆ ಬೋಧಿಸಿ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆಂದು ಹೇಳಿಕೊಳ್ತಾನೆ. ಪರಮಾತ್ಮನ ಎಲ್ಲ ಆಜ್ಞೆಗಳನ್ನು ಪಾಲಿಸಲು ತಾನು ಸಿದ್ಧನೆಂದು ಮತ್ತು ಅವನ ಉಪದೇಶದಲ್ಲಿ ಸಂಪೂರ್ಣ ನಂಬಿಕೆ ಉಳಿಸಿಕೊಳ್ಳುವನೆಂದು ಇಲ್ಲಿ ಅರ್ಜುನನು ಸೂಚಿಸ್ತಾನೆ. ಇದುವರೆಗೆ ತಾನು ಶ್ರೀಕೃಷ್ಣನ ಸಖ, ಅವನಿಗೆ ಸರಿಸಮ ಅಂತ ಭಾವಿಸಿದ್ದ. ಜೀವನದಲ್ಲಿ ಪರೀಕ್ಷಾ ಸಮಯದಲ್ಲಿ ಮಾತ್ರವೇ ನಮ್ಮ ಯೋಗ್ಯತೆಯನ್ನ ಓರಿಗೆ ಹಚ್ಚೋದು. ಈ ಸಮಾರಾಂಗಣದಲ್ಲಿ ಅರ್ಜುನನಿಗೆ ತಾನೆಷ್ಟು ಕೆಳಗೆ ಇರುವೆನೋ, ಶ್ರೀಕೃಷ್ಣ ಎಂತಹ ಮಹೋನ್ನತ ವ್ಯಕ್ತಿ ಅನ್ನೋದು ಅರ್ಥವಾಗತ್ತೆ. ತಾನಾಗಿ ಆ ಮಹೋನ್ನತ ವ್ಯಕ್ತಿ ಎದುರಿಗೆ ಬಾಗುವನು. ನಾನು ಶಿಷ್ಯ, ನಿನ್ನಿಂದ ಕಲಿತುಕೊಳ್ಳೋದಕ್ಕೆ ಕಾತರನಾಗಿರುವವನು, ನನ್ನ ಕೊರತೆಯನ್ನ ನೀನು ಪೂರ್ಣ ಮಾಡಬೇಕು ಅನ್ನೋ ಭಾವ ಇದರಲ್ಲಿದೆ. ಗುರು ತನ್ನ ಹೃದಯಕ್ಕೆ ಪರಮಾಪ್ತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳಬೇಕಾದ್ರೆ ಅವನಿಗೆ ಶಿಷ್ಯನ ಹೃದಯ ಅರಿತಿರಬೇಕು. ಅಲ್ಲಿ ಮಾತ್ರ ಅವನ ಬೋಧನೆ ಬೇರೂರೋದು. ಗುರುವಿಗೆ ತುಂಬಾ ಪ್ರಿಯನಾದವನು ತನ್ನ ಶಿಷ್ಯ. ಹೇಗೆ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಅದಕ್ಕೆ ಒಂದು ತಂತಿ ಅವಶ್ಯಕವೋ, ಹಾಗೆ ಗುರುವಿನಲ್ಲಿರುವ ಜ್ಞಾನ ಪ್ರಪಂಚಕ್ಕೆ ಬರಬೇಕಾದ್ರೆ ಒಬ್ಬ ಯೋಗ್ಯ ಶಿಷ್ಯನ ಅವಶ್ಯಕತೆ ಇರುವುದು. ಗುರು ತನ್ನಲ್ಲಿರುವ ಜ್ಞಾನವನ್ನ ಕೊಡೋದಿಕ್ಕೆ ಸಿದ್ಧನಾಗಿದ್ರೂ ಅದಕ್ಕೆ ಹದವಾದ ಶಿಷ್ಯನ ಹೃದಯ ಬೇಕು. ಶ್ರೀಕೃಷ್ಣಾರ್ಜುನರು ಸ್ನೇಹಿತರಾಗಿದ್ರು, ಬೇರೆ ಬೇರೆ ಎಲ್ಲಾ ವಿಷಯಗಳನ್ನೂ ಮಾತನಾಡ್ತಿದ್ರು. ಆದರೆ ಜೀವನದ ಮಹಾ ಆಧ್ಯಾತ್ಮಿಕ ಸತ್ಯಗಳನ್ನ ಹೇಳೋದಿಕ್ಕೆ ಸಮಯ ಬಂದಿರಲಿಲ್ಲ. ಸಮಯ ಬರೋದಕ್ಕೆ ಮುಂಚೆ ಅದನ್ನ ಹೇಳಿದ್ರೆ ಹಿಡಿಸೋದೂ ಇಲ್ಲ. ಈಗ ಅರ್ಜುನನಿಗೆ ಆ ಸಮಯ ಬಂದಿದೆ. ತಾನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಅಂತ ಹೇಳ್ಕೊಳ್ತಾನೆ. ಸಾಧಾರಣ ಮನುಷ್ಯನಲ್ಲಿ ಶರಣಾದರೇನೇ ಅವನು ನಮ್ಮನ್ನ ಕೈಬಿಡೋದಿಲ್ಲ. ಇನ್ನು ಜಗದ ಗುರುವಾದ ಭಗವಂತನಲ್ಲಿ ಶರಣಾದರೆ ಅವನು ಕೈ ಬಿಡ್ತಾನಾ? ಇಲ್ಲ. ಆದರೆ ಅವನನ್ನ ನಂಬುವ ಧೈರ್ಯ ನಮಗ್ ಬರಬೇಕು. ಆಗ ಮಾತ್ರ ನಮ್ಮನ್ನ ಉದ್ಧರಿಸ್ತಾನೆ, ದಾರಿ ತೋರಿಸ್ತಾನೆ. ದಾರಿ ತೋರು ಅಂತ ದೇವರನ್ನ ಬೇಡಿದ್ರೆ ಅವನು ದಾರಿ ತೋರದೇ ಇರನು. ಆದರೆ ನಾವು ಅವನನ್ನ ಕೇಳಬೇಕು. ಆಗ ಮಾತ್ರ ಗೊತ್ತಾಗತ್ತೆ ನಾವು ಅವನು ಕೊಡುವುದನ್ನ ತೆಗೆದುಕೊಳ್ಳೋದಿಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋದು. ಅರ್ಜುನ ಕದಡಿ ಹೋದ ತನ್ನ ಮನಸ್ಸಿನ ಪ್ರಯತ್ನದಿಂದ ಸರಿಯಾದ ಮಾರ್ಗವನ್ನ ನಿಷ್ಕರ್ಷಿಸಲಾರದೆ ದಾರಿ ತೋರೆಂದು ಭಗವಂತನಿಗೆ ಹಲವುವನು. ಪ್ರಕೃತಿಯ ರೀತಿಯಲ್ಲೇ ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯು ಎಲ್ಲರಿಗೂ ಗೊಂದಲವನ್ನ ಉಂಟು ಮಾಡುತ್ತೆ. ಹೆಜ್ಜೆ ಹೆಜ್ಜೆಗೂ ಗೊಂದಲ. ಆದ್ರಿಂದ ಯಾರೇ ಆಗಲಿ ಬದುಕಿನ ಗುರಿಯನ್ನ ಸಾಧಿಸೋದಿಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನ ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಉಚಿತವಾದದ್ದು. ನಾವು ಅಪೇಕ್ಷಿಸದೆಯೇ ಉಂಟಾಗುವ ಬದುಕಿನ ಗೊಂದಲಗಳಿಂದ ಪಾರಾಗೋದಿಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗ್ಬೇಕು ಅಂತ ಎಲ್ಲ ವೈದಿಕ ಸಾಹಿತ್ಯವು ನಮಗೆ ಬೋಧಿಸುತ್ತೆ.